ಟ್ಯಾಗಿನ ವ್ಯವಸ್ಥೆ, ನಮ್ಮ ಫಾಸ್ಟ್ ಟ್ಯಾಗಿನ ವ್ಯವಸ್ಥೆ ಬರೇ ವೈಟ್ ಬೋರ್ಡ್ ಅವರಿಗೆ ಮಾತ್ರ ಉಪಯೋಗಿಸಿ ಕೊಟ್ಟಿದ್ದಾರೆ. ಆ ಮೊನ್ನೆ ನಡೆದಂತಹ ಮೀಟಿಂಗ್ ಅಲ್ಲಿ ಫಾಸ್ಟ್ ಟ್ಯಾಗ್ ಅನ್ನು ನಿಮ್ಗೆಲ್ಲರಿಗೂ ಗೊತ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಆ ಫಾಸ್ಟ್ ಟ್ಯಾಗ್ ಅಲ್ಲಿ ಏನ್ ಇರಬೇಕು ಅಂತ ಹೇಳಿದ್ರೆ 10 ನಿಮಿಷದ ಅವಧಿಯಲ್ಲಿ ಉಚಿತ ಕೂಡ ಸೇರಿ ಇರಬೇಕು ಅಂತ ಹೇಳುವಂತದನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. ಬರೇ ಫಾಸ್ಟ್ ಟ್ಯಾಗ್ ಕೊಟ್ಟು ನಮಗೆ ಮುಂಬೈಗೆ ಬೆನ್ನೆನಕ್ಕೆ ಸ್ವಂತ ಕೆಲಸವನ್ನು ಮಾಡಬೇಡಿ. ಆ ಫಾಸ್ಟ್ ಟ್ಯಾಗ್ ಅಲ್ಲಿ ಏನು ಖಾಸಗಿಯವರಿಗೆ ಉಚಿತ 10 ನಿಮಿಷದ ಫ್ರೀ ಫಾಸ್ಟ್ ಟ್ಯಾಗ್ ಕೊಡ್ತೀರೋ ಅದನ್ನೇ ನಮಗೆ ಕೊಡಬೇಕು ಅಂತ ಹೇಳುವಂತ ಒತ್ತಾಯವನ್ನು ಕೂಡ ನಾವು ಈ ಮೂಲಕ ಮಾಡಿದ್ದೇವೆ. ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಸೂಚನೆ ಕೊಡಿದ್ದೇವೆ. ಅದರ ಜೊತೆಗೆ ನಮ್ಮ ಟ್ಯಾಕ್ಸಿ ಕ್ಯಾಬ್ಗಳ ವಾಹನಗಳಿಗೆ, ಟೆಂಪೋ ಟ್ರಾವೆಲರ್ ಅಂತ ವಾಹನಗಳಿಗೆ ನಮ್ಮ ಈ ಬೇಡಿಕೆಗಳು ಅವರಿಗೆ ಅನ್ವಯವಾಗುವುದಿಲ್ಲ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅವರ ಬಗ್ಗೆ ನಾವು ಮತ್ತಷ್ಟು ಪ್ರಚಾರ, ಅವರ ಬಗ್ಗೆ ಮತ್ತಷ್ಟು ವ್ಯವಸ್ಥೆಗಳನ್ನು ಒತ್ತಿ ಹೇಳಿದ್ದೇವೆ. 20 ನಿಮಿಷದ ಕಾಲಾವಕಾಶ ಉಚಿತವಾಗಿ ಅವರಿಗೆ ಬರಬೇಕು ಅಂತ ಹೇಳುವಂತ ನಾವು ಕೇಳಿಕೊಂಡಿದ್ದೇವೆ. ಆ 20 ನಿಮಿಷದಲ್ಲಿ ಅವನ ಪ್ಯಾಸೆಂಜರ್ ಅನ್ನು ಇಳಿಸಿಕೊಳ್ಳುವಂಥದ್ದು, ಹತ್ತಿಸಿಕೊಳ್ಳುವಂಥದ್ದು ಮಾಡ್ತಾನೆ. ಅದರಿಂದ ಲೇಟ್ ಆದ್ರೆ ಅವರು ಮತ್ತೆ ಪೇ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಆದ್ರೆ 20 ನಿಮಿಷದ ಕಾಲಾವಕಾಶ ನಮ್ಮ ದೊಡ್ಡ ವಾಹನಗಳಿಗೆ, ಟ್ಯಾಕ್ಸಿ ಕ್ಯಾಬ್ ವಾಹನಗಳಿಗೆ ನೀಡಬೇಕು ಅಂತ ಹೇಳುವಂತ ಒತ್ತಾಯವನ್ನು ಕೂಡ ಈ ಮೂಲಕ ಮಾಡಿದೆವು. ಅವೆಲ್ಲ ಗಮನಿಸಿರ್ಬೋದು. ಏರ್ಪೋರ್ಟ್ ಎಂಟ್ರಿ ಆಗ್ಬೇಕಾದ್ರೆ ಟ್ಯಾಕ್ಸಿಗಳಿಗೆ ಒಂದು ಸಪರೇಟ್ ಲೈನ್, ಏರ್ಪೋರ್ಟ್ ಎಂಟ್ರಿ ಆಗ್ಬೇಕಾದ್ರೆ ಟ್ಯಾಕ್ಸಿಗಳಿಗೆ ಒಂದು ಸಪರೇಟ್ ಲೈನ್, ಅದೇ ಏರ್ಪೋರ್ಟ್ ಎಕ್ಸಿಟ್ ಆಗ್ಬೇಕಾದ್ರೆ ಎಲ್ಲರ ಜೊತೆ ಒಂದು ನಮ್ಮ ಲೈನ್ ಅಲ್ಲಿ ಸಪರೇಟ್ ಲೈನ್ ಅಂತ ಹೇಳಿ ಒಂದು ಘೋಷಣೆ ಮಾತ್ರ ಇದೆ, ಬೋರ್ಡ್ ಮಾತ್ರ ಇದೆ. ಕೆಲಸವನ್ನು ಮಾಡ್ತೀವಿ. ಉದ್ದೇಶ ನಮಗೆ ಬೇಕಾದ್ರೆ 101 ರೂಪಾಯಿ ಇದಕ್ಕೂ ಕೂಡ ನಾವು ಒತ್ತಾಯವನ್ನು ಮಾಡಿದರೆ ಟ್ಯಾಕ್ಸಿಗಳ ಸಪರೇಟ್ ಲೈನ್ ಅಲ್ಲಿ ಯಾರು ವೈಟ್ ಬೋರ್ಡ್ಗಳು ಬಾರದಾಗಿ ನೋಡಿಕೊಳ್ಳಬೇಕು, ನಮಗಾಗಿ ಫ್ರೀ ಲೈನ್ ಸಪರೇಟ್ ಲೈನ್ ಅನ್ನು ಅಳವಡಿಸಬೇಕು ಅಂತ ಹೇಳುವಂತ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಈಗಾಗಲೇ ನಮ್ಮ 7 ಸಂಸದರುಗಳು ಮಾಡಿ ಹೇಳುದು ಏರ್ಪೋರ್ಟ್ ಉನ್ನತಾಧಿಕಾರಿಯಿಂದ ಬಂದಿದೆ. ನಾನು ಅವರಿಗೆ ಹೇಳಿದ್ದು ಸ್ಪಷ್ಟಪಡಿಸಿದಿಷ್ಟೇ, ನಮ್ಮ ಇವತ್ತಿನ ಪ್ರತಿಭಟನೆ ನಿಲ್ಲಬೇಕು ಅಂತ ಹೇಳಿದ್ರೆ ಸಕಾರಾತ್ಮಕವಾಗಿ ನಮ್ಮ ಪ್ಯಾಸೆಂಜರ್, ನಮ್ಮ ಚಾಲಕರು ಕೂಡ ಅಲ್ಲಿ ಹೋಗಿ ಅಲ್ಪ ರೇಟ್ ಕಮ್ಮಿ ಆಗ್ತದೆ, ಅಥವಾ ಅಲ್ಪ 10 ನಿಮಿಷ ಫ್ರೀ ಕೊಡ್ತಾರೆ ಅಂತ ಹೇಳುವಂಥದ್ದು ಎಲ್ಲಿ ಪುಸ್ತಕ ಬರ್ತದೋ ಆ ನಂತರ ನಮ್ಮ ಹೋರಾಟಗಳು ನಿಂತಿದೆ, ಪ್ರತಿಭಟನೆ ನಡೆಯುತ್ತದೆ. ನಾಳೆ ನಾವು ಶಾಂತಿಯುತವಾಗಿ ಮಾಡುವಂತಿದ್ದೇವೆ. ಮುಂದಿನ 1 ವಾರ ಮಾತ್ರ ಕೊಡ್ತೇವೆ. ನೀವೇ ಕೇಳಿದ 1 ವಾರ ಅವಧಿ, ಆ 1 ವಾರದ ಅವಧಿ ನಾವೆಲ್ಲ ಶಾಂತಿಯುತವಾಗಿ ಕಾಯ್ತೇವೆ. ಆ 1 ವಾರದ ಅವಧಿ ನೀಡಿದ ನಂತರ ಇನ್ನಷ್ಟು ನೀವು ಪ್ರತಿಭಟನೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ನಡೆಸುವಂತದನ್ನು ಇದಕ್ಕೆ ಯೋಚನೆ ಮಾಡಿಕೊಂಡು ಅದನ್ನು ನಡೆಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳುವಂಥದ್ದನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಗುವ ಬಾಕಿ ವ್ಯವಸ್ಥೆ ಮತ್ತು ಶುಲ್ಕ ಏರಿಕೆ ಬಗ್ಗೆ ಈಗಾಗಲೇ ತಾವು ನೀಡಿರುವ ಮನವಿಯನ್ನು ಜಿಲ್ಲಾಡಳಿತ ಪರವಾಗಿ ನಾನು ಸ್ವೀಕರಿಸ್ತಾ ಇದ್ದೇನೆ. ತಹಶೀಲ್ದಾರ್ ಬೆಂಗಳೂರಲ್ಲಿರುವ ಕಾರಣ ಅವರು ನನ್ನನ್ನು ಸ್ವೀಕರಿಸಲು ಹೇಳಿದ ಕಾರಣ ನಾನು ತಮ್ಮ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಈ ದಿನವೇ ಕಳಿಸಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುವ ಬಗ್ಗೆ ಕ್ರಮ ಕೈಗೊಳ್ಳಲು ನಾನು